ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಶಾದಿಮಲ್ನಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕರ್ನಾಟಕ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆ ಆಶ್ರಯದಲ್ಲಿ ನಡೆದ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾಂಗ್ರೆಸ್ ಮುಖಂಡ ರಹೀಂ ಸಾಬ್ ನಾಯಕ್, ಎಸ್ಟಿಎಂಸಿ ಅಧ್ಯಕ್ಷ ರಹೀಂ ಸಾಬ್ ಎಲಿಗಾರ್, ಇರ್ಷಾದ್ ಕಾಜಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ತಾಲೂಕಾ ವಿಸ್ತರಣಾಧಿಕಾರಿ ನಾಜಿಯಾ, ಮುಖ್ಯೋಪಾಧ್ಯಾಯ ಕೆ ಶಿಲ್ಪಾ, ಅಯೂಬ್ ಸಾಬ್ ಕೊಪ್ಪಳ್, ಪಾಷಾ ಸಾಬ್ ಕನಕಗಿರಿ, ಶಾಬುದ್ದೀನ್ ಎಲಿಗಾರ್, ಬಾದಶಾಹ, ಬಸವರೆಡ್ಡಿ, ಈಶಪ್ಪ, ಗಂಗಾ, ರಾಜೇಶ್ ಸಾಬ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ವಿ.ಎಸ್. ಶಿವಪ್ಪಮಠ, ಸಮಯ ಟಿ.ಕೆ. ನ್ಯೂಸ್, ಯಲಬುರ್ಗಾ. ಪ್ರತಿ ವರ್ಷ ನವೆಂಬರ್ 11ನ್ನ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಇವತ್ತು ನಾವು ಏನ್ ಶಿಕ್ಷಣ ಕಲಿತಾ ಇದ್ದೀವಿ ಅದಕ್ಕೆ ಮೂಲ ಸ್ತಂಭ ಯಾರು ಅಂತಂದ್ರೆ, ರೂಪುರೇಷೆಯನ್ನು ಹಾಕೊಟ್ಟವರು ಯಾರು ಅಂತಂದ್ರೆ ಮೌಲಾನಾ ಆಜಾದ್ ಅವರು. ಈ ಆಜಾದ್ ಅಂದ್ರೆ 88 ನವೆಂಬರ್ 11ರಂದು ಢಾಕಾದಲ್ಲಿ ಜನಿಸಿ ಅವರು ಬೆಳೀತಾನೆ ಒಂದು ನಮ್ಮ ಈ ಭಾಗಕ್ಕೆ ತೊಡಗಿ ಮಹಾತ್ಮ ಗಾಂಧಿಯವರ ಜೊತೆ ಆಗಿರ್ಬೋದು, ಇನ್ನು ಅನೇಕರು ನಮ್ಮ ಸ್ವತಂತ್ರ ಭಾರತಕ್ಕೋಸ್ಕರ ಹೋರಾಟ ಮಾಡಿದಂತ ಅವ್ರ ಜೊತೆಯಲ್ಲಿ ಒಗ್ಗೂಡಿ ನಮ್ಮ ಭಾರತದ ಸ್ವತಂತ್ರ ಹೋರಾಟಕ್ಕೋಸ್ಕರ ಕೈಗೂಡಿಸಿ ಈ ಒಂದು ಬ್ರಿಟಿಷರ ಒಂದು ಕಪಿಮುಷ್ಟಿಯಲ್ಲಿ ಇರತಕ್ಕಂಥ ಭಾರತ ದೇಶವನ್ನು, ನಮ್ಮ ಒಂದು ಭಾರತ ದೇಶವನ್ನು ಈ ಒಂದು ಎಲ್ಲರೂ ಹೋರಾಟ ಮಾಡಿ ಭಾಗಿಯಾದರು. ಅಬುಲ್ ಮೌಲಾನಾ ಆಜಾದ್ ಕಲಾಂ ಅವರು. ಹಾಗೆ ಈ ನಮ್ಮ 1947 ಸ್ವಾತಂತ್ರ್ಯದ ನಂತರ ಪ್ರಥಮ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತದ ಪ್ರಥಮ ವೈದ್ಯ ಶಿಕ್ಷಣ ಸಚಿವರಾದರು. ಹಾಗೆ ಇನ್ನಿತರ ಹಲವು ಶಿಕ್ಷಣಕ್ಕೆ ಒತ್ತನ್ನು ನೀಡಿದರು. ಅವರು ಮಾಡಿದಂತ ಕಾರ್ಯಗಳನ್ನು ಹೇಳಿಕೊಳ್ಳುತ್ತಾ ಒಂದೇ ಒಂದು ವಿಷಯ ನಾನು ಇಲ್ಲಿ ಹೇಳಿ ಬಯಸ್ತೇನೆ. ನಾವು ವೇದಿಕೆ ಮೇಲೆ ಬಂದು ಕುಂತಾಗ ಇಲ್ಲಿರ್ತಕ್ಕಂತಹ ಒಂದು ಫೋಟೋಗೆ ಹಾರವನ್ನು ಹಾಕಲಾಯಿತು. ಆಮೇಲೆ ಉದ್ದಿನ ಕಡ್ಡಿಯನ್ನು ಬೆಳಗಲಾಯಿತು. ತದನಂತರ ಸ್ವಾಗತವನ್ನು ಮಾಡಲಾಯಿತು. ಎಲ್ಲರಿಗೂ ಒಂದು ಒಳ್ಳೆಯ ಗೌರವ. ಅಬುಲ್ ಕಲಾಂ ಆಜಾದ್ ಅವರ ಒಂದು ಎಲ್ಲ ವಿಷಯ ಸಂಗತಿಗಳನ್ನು ತಿಳ್ಕೊಂಡ್ರೆ ಇವರು ಜನಿಸಿದ್ರಂತೆ. ಅದು ಮುಸಲ್ಮಾನರ ಪವಿತ್ರವಾದಂತಹ ಸ್ಥಳಗಳಲ್ಲಿ ಒಂದು ಪುಣ್ಯ ಸ್ಥಳಗಳಲ್ಲಿ ಒಂದು ಸ್ಥಳ. ಇಡೀ ಜಗತ್ತಿನ ಜನ ಆ ಒಂದು ಸ್ಥಾನಕ್ಕೆ ಹೋಗಿ ಬರ್ತಾರೆ. ಅಂತಹ ಒಂದು ಸ್ಥಾನದಲ್ಲಿ ಇವರು ಜನಿಸಿದ್ರು ಅಂತ ಕೇಳಿದೆ. ಅದೇ ರೀತಿಯಾಗಿ ನಾನು ಮುಂಚಿತವಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟುಹಾಕಿದ್ರು ಭಾರತದಲ್ಲಿ. ಉದಾಹರಣೆಗೆ ಇವಾಗ ವಿಶ್ವವಿದ್ಯಾಲಯದ ಅನುದಾನ ಯೋಜನೆ UGC ಅಂತ ಬರುತ್ತೆ. ಮತ್ತೆ ಇವಾಗ ಬೆಂಗಳೂರಲ್ಲಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಈ ಒಂದು ಸ್ವಾತಂತ್ರ್ಯೋತ್ಸವ ಪ್ರಥಮ ಈ ದೇಶದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಸಚಿವ ಸಂಪುಟದಲ್ಲಿ ಪ್ರಥಮ ಬಾರಿಗೆ ಈ ದೇಶದ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂಥ ಶಿಕ್ಷಣ ಕಡ್ಡಾಯ ಶಿಕ್ಷಣ ಅಂತ ಹೇಳಿ ಈ ಮಹಾತ್ಮರು ಏನಪ್ಪ ಅಂದ್ರ ಈ ಕಡ್ಡಾಯ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದರು. ತದನಂತರ ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಮೌಲಾನಾ ಆಜಾದ್ ಅಂತ ಹೇಳಿ ಅವರ ಹೆಸರಿನಲ್ಲೇ ಈ ಒಂದು ಶಾಲೆಯನ್ನ ತೆರೆಯಲಾಯಿತು. ಈ ಒಂದು ಶಾಲೆಯನ್ನ ಯಲಬುರ್ಗಾ ಕ್ಷೇತ್ರದಲ್ಲಿ ಒಂದು ತೆಗಿಬೇಕಂತ ಹೇಳಿ ಕನಸನ್ನ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಯಲಬುರ್ಗಾದಲ್ಲಿ ಮೌಲಾನಾ ಆಜಾದ್ ಸ್ಕೂಲ್ ಒಂದು ಮಾಡಬೇಕು. ಮುಸ್ಲಿಮರು ಕಲಿಬಹುದು, ಹಿಂದೂಗಳ ಕಲಿಬಹುದು. ಅದೇ ಮುಸ್ಲಿಮರಿಗೆ ಅಂತ ಸೀಮಿತವಾಗಿಲ್ಲ, ಎಲ್ಲ ಜಾತಿ ಜನಾಂಗಕ್ಕೆ ಅನುಕೂಲ ಆಗುತ್ತಂತ ಹೇಳಿ ಬಸವರಾಜ ರೆಡ್ಡಿ ಅವರು ಈ ಮೌಲಾನಾ ಆಜಾದ್ ಅಂತ ಹೇಳಿ ಈ ಒಂದು ಶಿಕ್ಷಣದ ಕಲಿಲಿ ಅಂತೇಳಿ ಶಾಲೆಯಲ್ಲಿ ಈ ಶಾಲೆಯನ್ನ